ಸ್ನೇಹಿತರೆ, ನಾಳೆ ಮಂಗಳವಾರ ಪರಮ ಪವಿತ್ರವಾದಂತಹ ದಿನ ಮುಕ್ಕೋಟಿ ಏಕಾದಶಿ ಇದೆ. ಈ ಮುಕ್ಕೋಟಿ ಏಕಾದಶಿಯ ದಿನ ಏಲಕ್ಕಿಯಿಂದ ಈ ತಂತ್ರವನ್ನು ಮಾಡ್ಕೊಳ್ಳಿ. ಏಲಕ್ಕಿಯಿಂದ ಈ ತಂತ್ರವನ್ನು ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಇಷ್ಟಾರ್ಥಗಳು 1 ವರ್ಷದೊಳಗಾಗಿ ಯಾವುದೇ ರೀತಿ ಇಷ್ಟಾರ್ಥ ಇರ್ಬೋದು, ಮುಂದಿನ ಮುಕ್ಕೋಟಿ ಏಕಾದಶಿಯ ಒಳಗಾಗಿ ಖಂಡಿತವಾಗಿಯೂ ನೆರವೇರುತ್ತೆ. ಈ ಒಂದು ಪರಿಹಾರವನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ. ಈ ಮಾಡಿಕೊಂಡ ನಂತರ ನೀವು ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಕ್ಕೆ ಅದು ನಿಮಗೆ ಕಾರ್ಯ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಸಂಕಲ್ಪಪೂರ್ವಕವಾಗಿ ಮಾಡಿಕೊಳ್ಳುವಂಥ ಏಲಕ್ಕಿಯ ಪರಿಹಾರವನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮುಕ್ಕೋಟಿ ಏಕಾದಶಿ ಶೀಘ್ರವಾಗಿ ಎದ್ದೇಳಿ. ಈ ದಿನ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿನೇ ನೀವು ಎದ್ದು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಆದರೆ ಸೂರ್ಯೋದಯಕ್ಕೆ ಮುನ್ನನಾದರೂ ಎದ್ದು ನೀವು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಲೇಪನ ಮಾಡ್ಕೊಳ್ಳಿ. ಅಂಗಳಕ್ಕೆ ಸುಂದರವಾದಂತಹ ರಂಗೋಲಿಯನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕೊಳ್ಳಿ. ಹಾಗೆ ಹೊಸ್ತಿಲ ಬಳಿ ತಪ್ಪದೆ 2 ದೀಪಗಳನ್ನು ಈ ದಿನ ಬೆಳಗಿಸ್ಲೇಬೇಕು. ನೀವು ಬೆಳಗ್ಗೆನಾಗಲೇ ಬೆಳಗಿಸ್ತೀನಿ ಅಂದರೆ ಬೆಳಗ್ಗೆನೂ ಬೆಳಗಿಸ್ಕೋಬೋದು, ಸಂಜೆನೂ ಬೆಳಗಿಸ್ಕೋಬೋದು. ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀರ ಅಂದರೆ ಆ ಸಂದರ್ಭದಲ್ಲಿ ಹೊಸ್ತಿಲಿಗೆ ನೀವು ತಪ್ಪದೆ 2 ದೀಪಗಳನ್ನು ಬೆಳಗಿಸಿ. ತುಪ್ಪದಿಂದಾಗಲಿ ಎಳ್ಳೆಣ್ಣೆಯಿಂದನಾದರೂ ಬೆಳಗಿಸಿ. ತುಪ್ಪದಿಂದ ಬೆಳಗಿಸಿದ್ರು ಕೂಡ ಒಳ್ಳೆಯದು. ಈ ಹೊಸ್ತಿಲ ಮುಖಾಂತರವಾಗಿ ಲಕ್ಷ್ಮೀನಾರಾಯಣರು ನಿಮ್ಮ ಮನೆಗೆ ಪ್ರವೇಶಿಸ್ತಾರೆ ಅಂತ. ಈ ಮುಕ್ಕೋಟಿ ಏಕಾದಶಿಯ ದಿನ ಗರುಡನ ಮೇಲೆ ಕುಳಿತುಕೊಂಡು ಲಕ್ಷ್ಮೀನಾರಾಯಣರು ಭೂಲೋಕದಲ್ಲಿ ಸಂಚರಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ಮುಕ್ಕೋಟಿ ಏಕಾದಶಿಯ ದಿನ ಉತ್ತರದ ದ್ವಾರ ತೆರೆದಿರುತ್ತೆ. ದೇವಾನುದೇವತೆಗಳು, ಮುಕ್ಕೋಟಿ ದೇವತೆಗಳು ಕೂಡ ಈ ದಿನ ಲಕ್ಷ್ಮೀನಾರಾಯಣರನ್ನ ಒಂದು ದರ್ಶಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಅದರ ಜೊತೆಗೆ ಭೂಲೋಕದಲ್ಲಿರುವಂತಹ ಜನಸಾಮಾನ್ಯ ಅಂದರೆ ಮನುಷ್ಯನಿಗೂ ಕೂಡ ಈ ಒಂದು ವೈಕುಂಠ ಏಕಾದಶಿಯ ದಿನ ಅಂದರೆ ವೈಕುಂಠಕ್ಕೆ ಪ್ರವೇಶ ಇರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇಂತಹ ಪರಮ ಪವಿತ್ರವಾದಂತಹ ದಿನ ಹೊಸ್ತಿಲ ಬಳಿ ನೀವು ನಾನು ತಿಳಿಸ್ಕೊಟ್ಟಂಗೆ ದೀಪವನ್ನು ಬೆಳಗಿಸ್ಕೊಳ್ಳಿ. ಹಾಗೆ ಹೊಸ್ತಿಲ ಬಳಿ ಹೊಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡುವಾಗ ಸ್ವಲ್ಪ ಸುಗಂಧ ದ್ರವ್ಯವನ್ನು, ಹಾಲನ್ನು ಹಾಕ್ಕೊಂಡು ಅರಿಶಿಣವನ್ನು ಕಲಸಿ ಲೇಪನ ಮಾಡಿ. ಇದು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ. ಲಕ್ಷ್ಮೀ ನಾರಾಯಣ ಸಮೇತವಾಗಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಮನೆಯನ್ನು ಶುಭ್ರಗೊಳಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ನೆಲವರಿಸುವಂಥ ನೀರಿಗೆ ಕಲ್ಲುಪ್ಪನ್ನು ಅಥವಾ ಅರಿಶಿಣವನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ. ಅಥವಾ ಅರಿಶಿಣದ ನೀರನ್ನಾದರೂ ನೆಲವರಿಸಿದ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯ ದೋಷಗಳು, ಯಾವುದೇ ರೀತಿ ಕೆಟ್ಟ ಶಕ್ತಿ, ದುಷ್ಟಶಕ್ತಿ, ಏನಾದರೂ ಅಗೋಚರ ಶಕ್ತಿಗಳಿದ್ದಂಥ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗುತ್ತೆ. ದಾರಿದ್ರ್ಯ ಎಲ್ಲ ಮನೆಗೆ ಹೋಯ್ತು ಅಂದರೆ ಮನೆಗೆ ಲಕ್ಷ್ಮಿಯ ಪ್ರವೇಶವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಂಡು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿಣವನ್ನು, ಸ್ವಲ್ಪ ಕಲ್ಲುಪ್ಪನ್ನು ಎರಡನ್ನೂ ಕೂಡ ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳುವಂಥದ್ದು. ಈ ಪ್ರಕಾರದಲ್ಲಿ ಮಾಡೋದ್ರಿಂದ ಮಾನಸಿಕ ಖಿನ್ನತೆ ಇದ್ದರೆ, ಚರ್ಮದ ಸಮಸ್ಯೆಗಳಿದ್ದರೆ, ಅಥವಾ ಜಾತಕದಲ್ಲಿ ರಾಹು ಕೇತುವಿನ ಒಂದು ದೋಷಗಳಿದ್ದರೆ, ಕುಜದೋಷವಿದ್ದರೂ ಕೂಡ, ಅಥವಾ ನಿಮಗೆ ಪಿತೃದೋಷಗಳಿದ್ರೂ ಕೂಡ ಎಲ್ಲವೂ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಗಂಗೆ, ಕಾವೇರಿ, ಯಮುನೆಯನ್ನು ನೆನೆಸ್ಕೊಂಡು ನೀವು ಸ್ನಾನವನ್ನು ಮಾಡ್ಕೊಳ್ಳಿ. ಈ ಪ್ರಕಾರದ ಸ್ನಾನ ಈ ದಿನ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಮತ್ತೆ ಈ ದಿನ ನೀವು ಧರಿಸಬೇಕಾದಂಥ ವಸ್ತ್ರ ಅಂತಂದರೆ ಹಳದಿ ಬಣ್ಣ ಬಹಳ ಶ್ರೇಷ್ಠವಾದಂತಹ ಬಣ್ಣ. ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ. ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣ ಎರಡರಲ್ಲಿ ನೀವು ಯಾವುದಾದ್ರೂ ಧರಿಸ್ಬೋದು. ಕಪ್ಪು ಬಣ್ಣ, ಕಂದು ಬಣ್ಣ, ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಮಂಗಳಕರವಾದಂಥ ಬಣ್ಣದ ಬಟ್ಟೆಗಳು, ನಿಮ್ಗೆ ಹಳದಿ ಬಣ್ಣ ಇಲ್ಲ ಅಂತಂದ್ರೂ ನೀವು ಈ ದಿನ ಕೆಂಪು ಬಣ್ಣ ಒಂದು ಬಿಟ್ಬಿಟ್ಟು ನೀವು ಹಸಿರು ಬಣ್ಣ ಬೇಕಾದರೂ ನೀವು ಧರಿಸ್ಬೋದು. ಕೆಂಪು ಬಣ್ಣವನ್ನು ಈ ದಿನ ನೀವು ಧರಿಸೋದಕ್ಕೆ ಹೋಗಬೇಡಿ. ಯಾಕಂದರೆ ಮಂಗಳವಾರದ ದಿನ ಕೆಂಪು ಬಣ್ಣವನ್ನು ಧರಿಸಿದರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಈ ಪ್ರಕಾರದಲ್ಲಿ ಬಟ್ಟೆಯನ್ನು, ವಸ್ತ್ರವನ್ನು ಧರಿಸಿ ನಂತರ ದೀಪಾರಾಧನೆ ಮಾಡುವಂಥ, ಅಂದರೆ ದೇವರ ಫೋಟೋ, ವಿಷ್ಣುವಿನ ಫೋಟೋ ಆಗಲಿ, ವಿಗ್ರಹವಾಗಿರಲಿ, ಯಾವುದೇ ಇರಲಿ, ವಿಗ್ರಹ ಇತ್ತು ಅಂದರೆ ಪಂಚಾಮೃತದ ಅಭಿಷೇಕವನ್ನು ಮಾಡಬಹುದು. ಫೋಟೋ ಇತ್ತು ಅಂದರೆ ಅದನ್ನು ಸ್ವಲ್ಪ ಅರಿಶಿಣ ನೀರನ್ನು ಹಾಕ್ಕೊಳ್ಳಿ. ಅದಕ್ಕೊಂಚೂರು ಸುಗಂಧ ದ್ರವ್ಯವನ್ನು ಹಾಕ್ಕೊಂಡು ಆ ಫೋಟೋವನ್ನು ಲಕ್ಷ್ಮೀನಾರಾಯಣರ ಅಥವಾ ಲಕ್ಷ್ಮೀ ನರಸಿಂಹ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ರಾಮ, ಕೃಷ್ಣ, ಯಾವುದೇ ನಾರಾಯಣನಿಗೆ ಸಂಬಂಧಪಟ್ಟ ಫೋಟೋ ಇತ್ತು ಅಂದರೆ ಅದನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಸ್ವಲ್ಪ ಸುಗಂಧ ದ್ರವ್ಯ, ಒಂಚೂರು ಅರಿಶಿಣವನ್ನು ಹಾಕ್ಕೊಂಡು ನೀಟಾಗಿ ಶುಭ್ರಗೊಳಿಸ್ಕೊಂಡು ಅರಿಶಿಣ, ಕುಂಕುಮ, ಬೊಟ್ಟುಗಳನ್ನು ಇಟ್ಕೊಳ್ಳಿ. ಗಂಧದ ಬೊಟ್ಟುಗಳನ್ನೆಲ್ಲ ಇಟ್ಟು
ಅನಂತರವಾಗಿ ಈ ದಿನ ಹಳದಿ ಬಣ್ಣದ ಪುಷ್ಪಗಳಿಂದ ವೆಂಕಟೇಶ್ವರ ಸ್ವಾಮಿ ಆಗಲಿ ಅಥವಾ ಫೋಟೋ ವಿಗ್ರಹ ಯಾವುದಿರುತ್ತೆ ಅದಕ್ಕೆ ನೀವು ಹಳದಿ ಬಣ್ಣದ ಪುಷ್ಪಗಳನ್ನು ಇಟ್ಟು ಪೂಜಿಸಬೇಕಾಗತ್ತೆ. ಹಳದಿ ಬಣ್ಣದ ಪುಷ್ಪ ಅಂದರೆ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಈ ಪ್ರಕಾರದಲ್ಲಿ ನೀವು ಹೂವಿನಿಂದ ಪೂಜಿಸಿ ವೆಂಕಟೇಶ್ವರ ಸ್ವಾಮಿಗೆ ಪ್ರತ್ಯೇಕವಾಗಿ ಏಲಕ್ಕಿಯಿಂದ ಈ ಒಂದು ಪರಿಹಾರ ಅಥವಾ ತಂತ್ರವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಇದಕ್ಕೆ ಬೇಕಾಗುವಂಥ ಏಲಕ್ಕಿ 21 ಏಲಕ್ಕಿಯನ್ನು ತೆಗೆದುಕೊಳ್ಳಿ. 21 ಏಲಕ್ಕಿಯನ್ನು ತೆಗೆದುಕೊಂಡು ಆ 21 ಏಲಕ್ಕಿಯನ್ನು ಸ್ವಲ್ಪ ಅರಿಶಿಣದ ನೀರಿನಲ್ಲಿ ಸ್ವಲ್ಪ ಅದನ್ನು ನೆನೆಸಿಟ್ಬಿಟ್ಟು ಅನಂತರವಾಗಿ ಒಂದು ಹಳದಿ ಬಣ್ಣದ ದಾರವನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣದ ದಾರ ಇಲ್ಲಾಂದರೆ ಬಿಳಿ ಬಣ್ಣಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಹಳದಿ ಬಣ್ಣವಾಗಿ ಮಾಡಿಕೊಂಡು ಅನಂತರವಾಗಿ ಈ ಏಲಕ್ಕಿಯನ್ನು ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಳ್ಳಿ. ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಅದನ್ನು ಮುಚ್ಚಿಬಿಟ್ಟು ಈ ಏಲಕ್ಕಿ ಪರಿಹಾರವನ್ನು ಏನಕ್ಕೆ ಮಾಡ್ಕೋತಾ ಇದ್ದೀನಿ, ಯಾವ ಒಂದು ಇಷ್ಟಾರ್ಥಗಳು ಸಿದ್ಧಿಸಬೇಕು, ಯಾವ ಕಷ್ಟಗಳು ದೂರವಾಗಬೇಕು ಅಂತ ಕೇಳ್ಕೊಳ್ಳಿ. ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಅಥವಾ ಈಡೇರದ ಆಸೆ ಬಯಕೆಗಳಿರ್ಬೋದು. ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಕೆಲಸ ಸಿಗಬೇಕು, ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು, ವಿದೇಶ ಪ್ರವಾಸ ಆಗಿರಬೇಕು, ಏನೇ ಆಗಿರ್ಬೋದು ಸ್ನೇಹಿತರೆ, ನಿಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪಪೂರ್ವಕವಾಗಿ ಕೈಯಲ್ಲಿ ಇಟ್ಕೊಂಡು ಆ ಏಲಕ್ಕಿಯನ್ನು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡ ನಂತರ ಆ ಏಲಕ್ಕಿಯನ್ನು ಒಂದೊಂದು ಏಲಕ್ಕಿಯನ್ನು ಕೋಣಿಸುವಂಥ ಸಂದರ್ಭದಲ್ಲಿ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಹೇಳಿಕೊಂಡು ಆ 21 ಏಲಕ್ಕಿಯನ್ನು ನೀವು ಪೋಣಿಸ್ಬಿಟ್ಟು ಅನಂತರವಾಗಿ ಅದನ್ನು ವಿಗ್ರಹ ಆಗಿರಲಿ ಅಥವಾ ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟ ಯಾವುದೇ ಫೋಟೋ ಆಗಿರ್ಬೋದು ಆ ಫೋಟೋದಲ್ಲಿ ನೀವು ಅದನ್ನು ಹಾಕಬೇಕಾಗುತ್ತೆ. ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ. ಈ ದಿನ ತಂಬಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ಬಹುದು. ಅಕ್ಕಿಟ್ಟಿಗೆ ಸ್ವಲ್ಪ ತುಪ್ಪ, ಬೆಲ್ಲ, ನೀರನ್ನು ಹಾಕಿ, ಹಾಲನ್ನು ಹಾಕಿ ಅದನ್ನು ಸ್ವಲ್ಪ ಕಲಸಿ ದೀಪದ ಆಕಾರ ಮಾಡಿ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸುವಂಥದ್ದು. 2 ದೀಪವನ್ನು ಬೆಳಗಿಸ್ಬೋದು ಅಥವಾ 5 ದೀಪವನ್ನು ಬೆಳಗಿಸ್ಬೋದು. ಯಾವ ಪ್ರಕಾರದಲ್ಲಿ ಬೇಕಾದರೂ ನೀವು ಬೆಳಗಿಸ್ಬೋದು. ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಕೂಡ ನೀವು ಈ ದಿನ ಮಾಡ್ಕೊಳ್ಬೋದು. ಇಷ್ಟಾರ್ಥ ಸಿದ್ಧಿಗಳಾಗುತ್ತೆ, ಕಂಡ ಕನಸುಗಳು ನೆರವೇರುತ್ತೆ, ಕಷ್ಟಗಳೆಲ್ಲವೂ ದೂರವಾಗುತ್ತೆ. ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗಿ ಅದೃಷ್ಟ, ಹಣಕಾಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಂಪತ್ತು ಸಮೃದ್ಧಿ ಸಂಕೇತವಾಗಿ ದೀಪಗಳನ್ನು ನೀವು ಬೆಳಗಿಸ್ಬೇಕು. ನಮ್ಮ ಮನೆಗೆ ಸಂಪತ್ತು ಸಮೃದ್ಧಿ ತುಂಬಿರಬೇಕು, ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಪ್ರಾಪ್ತಿಯಾಗಬೇಕು ಅಂತ ಹೇಳ್ಕೊಂಡು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಿಸಿದ್ರೆ ಒಳ್ಳೆಯದು. ಭಗವದ್ಗೀತೆಯನ್ನು ಓದಿದ್ರು ಕೂಡ ಒಳ್ಳೆಯದು. ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಮಂತ್ರಗಳನ್ನು ಕೂಡ ನೀವು ಓದ್ಕೊಳ್ಬೋದು. ಅಥವಾ 108 ಬಾರಿ ನಮೋ ಭಗವತೆ ವಾಸುದೇವಾಯ ನಮಃ, ಲಕ್ಷ್ಮೀನಾರಾಯಣಾಯ ನಮಃ, ಶ್ರೀ ವೆಂಕಟೇಶ್ವರಾಯ ನಮಃ ಅನ್ನೋ ಒಂದು ಮಂತ್ರಗಳನ್ನು, ಸುಲಭವಾದಂಥ ಮಂತ್ರಗಳನ್ನು 108 ಬಾರಿ ನೀವು ಜಪಿಸ್ಬೋದು. ಈ ಪ್ರಕಾರದಲ್ಲಿ ನೀವು ಮಂತ್ರಗಳನ್ನು ಹೇಳಿದ ನಂತರ ನೀವು ನೈವೇದ್ಯವನ್ನು ಸಮರ್ಪಿಸಬೇಕು. ಪಂಚಾಮೃತ ನೈವೇದ್ಯವಾಗಲಿ ಅಥವಾ ಹಣ್ಣುಗಳನ್ನಾಗಲಿ ಅಥವಾ ಯಾವುದಾದ್ರೂ ಸಿಹಿಯನ್ನವಾಗಲಿ ಅಥವಾ ಪಾಯಸವನ್ನಾಗಲಿ ನೈವೇದ್ಯವಾಗಿ ಸಮರ್ಪಿಸಬೇಕು. ಮುಖ್ಯವಾಗಿ ಈ ದಿನ ಉಪವಾಸ ಮಾಡುವಂಥವ್ರು, ನಿರಾಹಾರ ಉಪವಾಸ ಮಾಡುವಂಥವ್ರಿಗೆ ತುಂಬಾ ಒಳ್ಳೆಯದು. ಈ ದಿನ ಯಾರು ಉಪವಾಸ ಮಾಡ್ತಾರೆ ಅಂಥವ್ರಿಗೆ ಮುಕ್ತಿ ದೊರೆಯುತ್ತೆ. ವೈಕುಂಠನ ಒಂದು ಸ್ಥಾನದಲ್ಲಿ ನಿಮಗೆ ಜಾಗ ದೊರೆಯುತ್ತೆ ವೈಕುಂಠದಲ್ಲಿ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಉಪವಾಸ ಮಾಡುವಂಥದ್ದು ಒಳ್ಳೆಯದು. ಇಷ್ಟಾರ್ಥ ಸಿದ್ಧಿಗಳಿಗಾಗಿ ನೀವು ಉಪವಾಸವನ್ನು ಮಾಡಿದರೆ ಒಳ್ಳೆಯದು. ನಿಮ್ಗೆ ಆಗೋದಿಲ್ಲ, ಅನಾರೋಗ್ಯ ಇರುತ್ತೆ, ಆಗೋದೇ ಇಲ್ಲ ಅಂತಂದರೆ ಸ್ವಲ್ಪ ಫಲಗಳನ್ನು ನೀವು ತಿಂದ್ಕೊಂಡು ಹಣ್ಣು ಹಂಪಲುಗಳನ್ನು ತಿನ್ಬೋದು. ತಿಂದುಬಿಟ್ಟು ನೀವು ಉಪವಾಸವನ್ನು ಮಾಡ್ಬೋದು. ಈ ಪ್ರಕಾರದಲ್ಲಿ ಮಾಡಿಕೊಂಡು ವಿಷ್ಣುವಿನ ದರ್ಶನ ಮಾಡಿಕೊಂಡು ಹತ್ತಿರದಲ್ಲಿರುವಂಥ ಆಲಯಗಳಿಗೆ ಹೋಗಿ ಅಲ್ಲಿ ನಿಮಗೆ ದ್ವಾರವನ್ನು ಮಾಡಿರ್ತಾರೆ, ವೈಕುಂಠ ದ್ವಾರವನ್ನು ಮಾಡಿರ್ತಾರೆ. ಅದರ ಮುಖಾಂತರ ಉತ್ತರದ ದ್ವಾರದಲ್ಲಿ ಮುಖಾಂತರವಾಗಿ ವಿಷ್ಣುವನ್ನ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಖಂಡಿತವಾಗಿ ಒಳಿತನ್ನು ಕಂಡುಕೊಳ್ತೀರಾ. ಇಷ್ಟಾರ್ಥಗಳು ನಿಮ್ಮನ್ನು ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಈ ಪ್ರಕಾರದಲ್ಲಿ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಈ ರೀತಿಯ ಏಲಕ್ಕಿ ಹಾರವನ್ನು ಹಾಕಿ ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಬೇಕು. ಹಾಗೆ ಇನ್ನೂ ಒಂದು ವಿಚಾರ, ನೀವು ಮಾಡುವಂಥ ನೈವೇದ್ಯದಲ್ಲಿ ತುಳಸಿ ದಳವನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು. ಹಾಗೆ ವಿಷ್ಣುವಿಗೆ ಈ ದಿನ ತಪ್ಪದ ತುಳಸಿ ದಳವನ್ನು ನೀವು ಸಮರ್ಪಿಸಿ. ತುಳಸಿ ದಳವನ್ನು ಸಮರ್ಪಿಸದ ಪೂಜೆ ಅದು ನೆರವೇರಲ್ಲ ಅಂತಲೇ ಹೇಳಲಾಗುತ್ತೆ. ಹಾಗೆ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿದ್ರು ಕೂಡ ಅದೃಷ್ಟ ಒಲಿದು ಬರುತ್ತೆ. ಪಚ್ಚೆ ಕರ್ಪೂರದ ಆ ಒಂದು ಸುಗಂಧ ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಲಕ್ಷ್ಮೀನಾರಾಯಣರು ಅದಕ್ಕೆ ಸಂತೃಪ್ತರಾಗ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡೋದನ್ನು ಮರಿಬೇಡಿ. ಈ ಪ್ರಕಾರದಲ್ಲಿ ನೀವು ಈ ದಿನ ಮಾಡಿದ್ರಿ ಅಂದರೆ ಮುಂಬರುವಂತಹ ವೈಕುಂಠ ಏಕಾದಶಿ ಒಳಗಡೆ ನಿಮ್ಮ ಇಷ್ಟಾರ್ಥಗಳು 100ಕ್ಕೆ 100ರಷ್ಟು ಫಲಿಸುತ್ತೆ. ಈ ದಿನ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ಸಾಧ್ಯವಾದಷ್ಟು ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ನೀವು ಪ್ರಯತ್ನ ಪಟ್ಟು ಈ ದಿನ ಮಾಡಿ ಸಂಕಲ್ಪಪೂರ್ವಕವಾಗಿ ನೀವು ನಾನು ಹೇಳ್ಕೊಟ್ಟಂಥ ಏಲಕ್ಕಿ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಅದು ನಿಮಗೆ ಸಿದ್ಧಿಸುತ್ತೆ. ಅಪೂರ್ವವಾದಂಥ ದಿನ, ಅದೃಷ್ಟವನ್ನು ತಂದುಕೊಡುವಂತಹ ದಿನ, ಅಖಂಡ ರಾಜಯೋಗವನ್ನು ತಂದುಕೊಡುವಂತಹ ದಿನ,
ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.